ಯೋಗಿಯ ನೋಡಲ್ಲಿ ಕನ್ನಡವೇ ಸತ್ಯ. ಕನ್ನಡಿಗರು ಜಾಸ್ತಿ ಇದಾರೆ ಗುರು. ಅದು ಚಪಾಳೆ ಹೊಡಿರಿ, ನಿಜವಾದ ಖುಷಿ ಆಯ್ತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ರಾಜಕುಮಾರ ಅನ್ನು ಎಂದು ನಾನು ಹೀಗೆ ಇರುವೆ, ಜಗತ್ತಲ್ಲಿರು ಹೀಗೆ ನಗುತ್ತಲಿರುವೆನು. ಒಟ್ಟು ಚಪಣ ನೋಡಿ, ಎಲ್ಲೆಲ್ಲಿದೆ ನಮ್ಮ ಪ್ರತಿಭೆ ಅಲ್ವಾ? ಇದರಿಂದ ಒಳ್ಳೊಳ್ಳೆ ಅವಕಾಶಗಳು ಇದೆ. ಆಸ್ಪತ್ರೆಗೆ ಬಂದಿದ್ದೀವಿ ಕಣ್ಣು ತೋರಿಸ್ಕೊಳ್ಳೋಕ್ಕೆ. ಒಳ್ಳೇದಾಗುತ್ತೆ, ಬನ್ನಿ ನೀವು. ಶಿವರಾಜಣ್ಣ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಕಷ್ಟ ಸುಖ ನಾವು ಎಷ್ಟು ವರ್ಷದಿಂದ ನೋಡ್ತಿದ್ವಿ. ನಮ್ಮ ಏರಿಯಾಗೆ ಬರ್ತಾರೆ, ಸಂಜಯ್ ಗಾಂಧಿ ನಗರ ಮಾಡಿಸ್ಕೊಳಮ್ಮ ಕಣ್ಣು ಆಪ್ರೇಷನು ಚೆನ್ನಾಗತ್ತೆ. ಮಾಡಿಸ್ಕೊಂಡಿದ್ವಿ, ಚೆನ್ನಾಗಾಗಿದೆ, ಮಾಡಿಸ್ಕೊಂಡಿದ್ವಿ, ಎರಡೂ ಆಗಿದೆ. ಚೆನ್ನಾಗಿ ನೋಡ್ತಾರೆ. ಕಣ್ಣು ಭಾಳ ನಮಗೆ ತೊಂದರೆ ಆಗೈತಿ, ಅದಕ್ಕೆ ನಾವು ತೋರ್ಸಕ್ಕೆ ಬಂದಿದ್ದೇವೆ. ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಎಷ್ಟು ಬಲಿಷ್ಠವಾಗ್ತಿದೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ದೊಡ್ಡ ಸಾಕ್ಷಿ. ಹೊಡೆಯಲ್ಲ ಚಪ್ಪಾಳೆ ಇದಕ್ಕೆಲ್ಲ. ಯಾಕೆಂದ್ರೆ ಶಿವರಾಜ್ ಅವ್ರಿಗೆ ನಾವು ಏನ್ ಕೊಟ್ಟರು ಕೂಡ ಅವ್ರ ಋಣ ತೀರ್ಸಕ್ಕಾಗಲ್ಲ. ಚಪ್ಪಾಳೆ ಹೊಡೆದ ಕನಿಷ್ಠ ಸಂತೋಷ ಆಗುತ್ತೆ. 30 ವರ್ಷ ಸ್ನೇಹ ನಮಗೂ ಅವ್ರಿಗೂ. ಹೆಚ್ಚು ಕಡಿಮೆ ಒಂದು 15-16ನೇ ವರ್ಷ ನಾನು ಇಲ್ಲಿ ಬರ್ತಾ ಇದ್ದೀನಿ. ವರ್ಷದಿಂದ ವರ್ಷಕ್ಕೆ ಇಲ್ಲಿ ಈ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಂದ್ರೆ ಇದನ್ನ ನಾವು ಸಂತೋಷ ಅನ್ಕೋಬೇಕಾ, ಇದು ಬೇಸರ ಅನ್ಕೋಬೇಕಾ? ಅಂದ್ರೆ ಸಂತೋಷ ಹೆಂಗಾಗುತ್ತೆ ಅಂದ್ರೆ ಆರೋಗ್ಯ ಇಲ್ಲದೆ ಇರೋ ಬಹಳ ಜನ ಇದ್ದಾರೆ ಅಂತ ಆಯ್ತು ಕ್ಷೇತ್ರದಲ್ಲಿ. ಈ ಸಂಖ್ಯೆ ಕಡಿಮೆ ಆಗ್ಬೇಕು, ಇದೊಂದು ಜಾಗೃತಿಯನ್ನು ಮೂಡಿಸ್ಬೇಕು. ಅವರು ನಿಮ್ಗೆ ಸಹಾಯ ಮಾಡ್ತಿದ್ದಾರೆ. ಈ ತಪಾಸಣೆ ಮಾಡಿಸೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ರೆ ನಮಗೊಂದು ನಮ್ಮ ಬಗ್ಗೆ ಒಂದು ಎಚ್ಚರಿಕೆ ತಗೊಳ್ಬೇಕು. ನಾವು ನಮ್ಮ ಆರೋಗ್ಯದ ಕಡೆ ಕಂಟಿನ್ಯೂ ತಪಾಸಣೆ, ಆರೋಗ್ಯ ತಪಾಸಣೆ ಎಲ್ಲ ಅವ್ರು ನಡೆಸ್ತಾ ಇರ್ತಾರೆ. ಈ ಸಂಖ್ಯೆ ಕಡಿಮೆ ಆಗ್ಬೇಕು, ನಿಮ್ಮಲ್ಲಿ ಜಾಗೃತಿ ಮೂಡಬೇಕು, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಗುರುಗಳು ಮೊದಲೆಲ್ಲ ವಾಹಿನಿಯಲ್ಲಿ ಬರ್ತಾ ಇದ್ರು, ಹೇಗೆ ನಾವು ಆರೋಗ್ಯನ ವೃದ್ಧಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ವಿ. ಬರ್ತಾನೆ ಇಲ್ಲ ಗುರುಗಳು. ಅಂದ್ರೆ ನಾನು ಟಿವಿ ನೋಡ್ತಿಲ್ಲ ಅಂತ ಆಯ್ತು. ಸಮಯ ಹೇಳಿ ಗುರುಗಳೇ. 4:15 ಭಾನುವಾರ ಬರ್ತಾರೆ, 5 ಗಂಟೆ ಶನಿವಾರ ಬರ್ತಾರೆ. ಯಾವ ಟಿವಿ ಗುರುಗಳೇ? ನೋಡಿ, ಗ್ಯಾರಂಟಿ ನ್ಯೂಸ್ ಅಲ್ಲಿ ಬರ್ತಾರೆ, ಅವ್ರಿಗೂ ಪ್ರಚಾರ ಆಯ್ತು. ಆಯುಷ್ ಟಿವಿ ನೋಡಿ, ನೋಡಿ ಆಯುಷ್ಯ ಹೆಚ್ಚಾಗ್ಲಿ ಅಂತ ಆಯುಷ್ ಟಿವಿಯಲ್ಲಿ ಬರ್ತಾರೆ. ನಿಮ್ಗೆ ಪವರ್ ಜಾಸ್ತಿ ಆಗಲಿ ಅಂತ ಪವರ್ ಟಿವಿ ಬರ್ತಾರೆ. ಎಲ್ಲ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಗುರುವಾರ ಪಬ್ಲಿಕ್ ಟಿವಿ, ಎಲ್ಲ ಪಬ್ಲಿಕ್ ರೀಚ್ ಆಗಲಿ ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿರೋ ವಾಹಿನಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಗ್ಯಾರಂಟಿ ಇದೆ. ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳ ಜೊತೆಗೆ ಈ ಗ್ಯಾರಂಟಿಗಳು ಕೂಡ ಉಪಯೋಗ ಆಗ್ತದೆ. ನೀವು ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀರೋ ಅಷ್ಟು ನೀವು ಗಟ್ಟಿಮುಟ್ಟಾಗಿರ್ತೀರಾ. 4 ಜನಕ್ಕೆ ಸೇವೆ ಮಾಡ್ಬೋದು. ನಿಮ್ಮಿಂದ ಇನ್ನು 10 ಜನ ಉದ್ಧಾರ ಆಗ್ಬೋದು. ನೋಡಿ, ಗುರುಗಳಿಗೆ ನಾವು ವಯಸ್ಸು ಕೇಳಕ್ಕಾಗಲ್ಲ. ಅವ್ರಿಗೆ ಈಗ ತುಂಬಾ ತುಂಬಾ ಚಿಕ್ಕ ವಯಸ್ಸು ಕಾಣ್ತಾ ಇದೆ. ಅದ್ರ ಗುಟ್ಟೇನು ಅಂದ್ರೆ ಅವರೆಲ್ಲ ಹೇಳ್ತಿರ್ತಾರೆ, ಹೇಗೆ ನಾವು ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ನರನಾಡಿಗಳು, ರಕ್ತಗಳನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳಿ. ನಮ್ಮ ಶಿವರಾಜ್ ಈಗಷ್ಟೇ ನಮ್ಮ ಸ್ನೇಹಿತರು, ಆತ್ಮೀಯರು, ಈ ಕ್ಷೇತ್ರದ ನಾಯಕರು ಕೇಶವಮೂರ್ತಿ ಅವರು ಯಾವಾಗ್ಲೂ ಕ್ಷೇತ್ರದಲ್ಲೇ ಇರ್ತಾರೆ, ಯಾವಾಗ್ಲೂ ಕ್ಷೇತ್ರದ ಜನ ಜೊತೆಲೇ ಇರ್ತಾರೆ. ನಾನು ಮೊನ್ನೆ ಅವ್ರ ಜೊತೆ ಸುಮ್ಮನಾಗಿ ಕ್ಷೇತ್ರ ಸುತ್ತಾ ಇದ್ದೆ. ಆ ಮನೆ ಓನರ್ ಹೆಸರು ಗೊತ್ತು, ಯಾರು ಬಾಡಿಗೆ ಕೊಟ್ಟಿದ್ದಾರೆ ಅವ್ರ ಹೆಸರು ಗೊತ್ತು, ಆ ಮನೆಯವ್ರು ಎಷ್ಟು ಮಕ್ಕಳಿದ್ದಾರೆ ಗೊತ್ತು. ಅದೇ ಎಷ್ಟು ಜನಕ್ಕೆ ಅವ್ರ ಮನೇಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಗೊತ್ತಿಲ್ಲ, ಮರ್ತೋಗಿರ್ತಾರೆ. ಇವರು ಕ್ಷೇತ್ರದಲ್ಲಿರೋ ಎಲ್ಲರ ಹೆಸರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ದಿನಚರಿ ಹೇಗಿದೆ, ಕ್ಷೇತ್ರದ ಮತಬಾಂಧವರು, ಕ್ಷೇತ್ರದ ಜನರ ಜೊತೆ ಸಂಬಂಧ ಹೇಗಿದೆ ಅಂತ ಅವರು ನೋಡೋದು ಗೊತ್ತಾಗುತ್ತೆ. ಅಷ್ಟು ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಒಂದು ಪರಿಪೂರ್ಣ ರಾಜಕಾರಣಿ, ಹೃದಯವಂತ, ಸಜ್ಜನ, ಸಹೃದಯಿ,
ಸರಳಿಕೆಯನ್ನು ಮೈಗೂಡಿಸಿರ್ತಕ್ಕಂಥ ಶಿವರಾಜ್ ಅವರಿಗೆ ಒಂದು ಸಲ ಜೋರ ಚಪ್ಪಾಳೆ ಇರಬೇಕು. ನಿಮ್ಮೆಲ್ಲ ಕುಟುಂಬದ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಈಗಷ್ಟೇ ತಾಯಿಯವರು ಇಲ್ಲಿಂದ ಹೋದ್ರು. ಅವರು ಬೇರು, ಇದು ನಾರು. ಅದು ಬೇರು, ಇದು ನಾರು. ನಾರು ಹೇಗಿದೆ ಅಂತ ಬೇರು ಹೇಗಿದೆ ಅಂತ ಗೊತ್ತಾಗ್ತದೆ. ಬೇರು ಗಟ್ಟಿಯಾಗಿದ್ರೇನೆ ನಾರು ಗಟ್ಟಿಯಾಗಿರೋದು ಸಾಧ್ಯ. ಅವ್ರ ತಂದೆ ತಾಯಿ ಹೇಗೆ ಸಂಸ್ಕಾರವಂತರಾಗಿ ಜನಸೇವೆಯನ್ನು ಹೇಗೆ ಮಾಡಬೇಕು, ಜನಗಳ ಜೊತೆ ಹೇಗೆ ಸಂಬಂಧವನ್ನು ಇಟ್ಕೊಂಡಿರ್ಬೇಕು ಅನ್ನೋದನ್ನ ಅವರು ಮೈಗೂಡಿಸ್ಕೊಂಡಿದ್ರಿಂದಲೇ ಅದು ಮಗನಿಗೆ ಬಂತು. ಅವರಿಗೆ ನಾನು ಎಷ್ಟೋ ಸಲ ಅವರನ್ನು ನೋಡ್ತಾ ಇರ್ತೀನಿ, ಎಷ್ಟೋ ಚಟುವಟಿಕೆಗಳಲ್ಲಿ. ಒಂದು ದಿನ ಕೂಡ ಅವರಲ್ಲಿ ಅಹಂ ನೋಡೇ ಇಲ್ಲ. ಅಹಂ ನೋಡೇ ಇಲ್ಲ. ಎಲ್ಲ ಥರದ ಅವರು ಇನ್ನು ನಾವು ಉನ್ನತ ಮಟ್ಟದಲ್ಲಿ ನೋಡೋದಕ್ಕೆ ಆಸೆ ಪಡ್ತೀವಿ. ಮೇಯರ್ ಆಗ್ಬೇಕು ಅವರು. ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ. ನಮ್ಮ ಭಾಗದಲ್ಲಿ ಯಾವಾಗಲೂ ಸದಾ ಶಿವರಾಜ್ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಆದರಿಸ್ತಾ ಬಂದಿದ್ದಾರೆ. ಹಾಗೆ ನಮ್ಮ ನರಸಿಂಹಮೂರ್ತಿಗಳು, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರಾದ ರಾಮಕೃಷ್ಣ ಅವರು, ನಟರಾಜ್ ಅವರು, ಇಲ್ಲಿರ್ತಕ್ಕಂಥ ಮಲ್ಲಿಗ ಅವರು ಮತ್ತು ಶಿವರಾಜ್ ಕುಟುಂಬದವರು, ನಮ್ಮೆಲ್ಲ ಜನಾರ್ದನ್ ಅವರು, ಎಲ್ಲ ನಾರಾಯಣಪ್ಪ ಅವರು, ಕುಮಾರ್ ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ನಮ್ಮ ವಾರ್ಡ್ ಅಧ್ಯಕ್ಷರು, ಅನೇಕ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ನಾವೆಲ್ಲ ಸೇರಿ ಇದ್ದು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಶಿವರಾಜ್ ಅವರು ಸದಾ ಯಶಸ್ವಿಯಾಗಿ ಅವರ ರಾಜಕೀಯ ಜೀವನ ಚೆನ್ನಾಗಿ ಆಗಬೇಕು. ಮುಂದೆ ಅವ್ರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗಬೇಕು. ನಮ್ಮ ನಾರಾಯಣ್ ಅವರು ನೆಕ್ಸ್ಟ್ ಫಸ್ಟ್ ಮೇಯರ್ ಅವರೇ ಆಗಲಿ ಅಂತಲೂ ಸಹ ನಾನು ಭಾವಿಸ್ತೀನಿ. ಅವರ ಒಂದು ರಾಜಕೀಯ ಏಳಿಗೆಗಳೆಲ್ಲ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ಬಡವರ ಚಿಕಿತ್ಸೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಹೆಣ್ಣು ಕೊಟ್ಟ ತಂದೆ, ಕಣ್ಣು ಕೊಟ್ಟ ದೇವರು. ಕಣ್ಣು ಕೊಡಿಸೋ ತಂದೆ ಹಂಗಂತ ಮತ್ತೆ ಹೆಣ್ಣು ಕೊಡಕ್ ಆಗಲ್ಲ. ಈಗ ಅವ್ರಿಗೆ ಮದುವೆ ಆಗಿದೆ. ನೋಡಕ್ ಮಾತ್ರ ಚಿಕ್ಕ ಹುಡುಗನ ಥರ ಇರೋದವರು, ಆದರೂ ಮೆಚುರಿಟಿನಲ್ಲಿಯೂ ದೊಡ್ಡವರು, ಕಾರ್ಯದಲ್ಲೂ ದೊಡ್ಡವರು, ಬಂಧುಗಳನ್ನು ಗಳಿಸೋದ್ರೊಳಗೂ ದೊಡ್ಡವರಾಗಿ ಬೆಳೆದಿರ್ತಕ್ಕಂಥದ್ದು ಶಿವರಾಜ್. 15 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಇರ್ಬೇಕಾದ್ರೆ ಇಲ್ಲೊಂದು ಕುರುಬರಹಳ್ಳಿನಲ್ಲಿ ಆ ಸ್ಟ್ಯಾಚ್ಯೂ ನಿಲ್ಲಿಸೋದಕ್ಕೆ ಅವ್ರ ಜೊತೆಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. 6 ತಿಂಗಳಲ್ಲಿ ಒಂದು ಸರ್ತಿ ಈ ಥರದ ಒಂದು ಉಚಿತ ಕಣ್ಣನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದು, ಆರೋಗ್ಯ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಈ ಶಿವರಾಜನ ಮೇಲೆ ಈ ಭಾಗದ ಎಷ್ಟೋ ಜನರಿಗೆ ಋಣ ಇದೆ ಅನ್ನೋದಂತೂ ನಾವು ಸತ್ಯವಾಗಿ ಹೇಳ್ತೇವೆ. ಇಷ್ಟು ವರ್ಷ ಅಂದರೆ ಸುಮಾರು 4 ಬಾರಿ ಕಾರ್ಪೊರೇಟರ್ ಆಗಿ ತನ್ನಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಜನರ ಜೊತೆಗೆ ಬೆರೆತು ಹೋಗ್ತಕ್ಕಂಥ ಗುಣ ಇರ್ತಕ್ಕಂಥ ರಾಜಕಾರಣಿಗಳು ಕೆಲವೇ ಮಂದಿ. ಒಂದು ಮಾತು ತಿಳ್ಕೊಳ್ಳಿ, ಕೆಲವರು ಹೇಳೋ ಮಾತಿದೆ, ನೋಡಬಾರ್ದು ನೋಡಿದಾಗ ಅಯ್ಯೋ ಈ ಕಣ್ಣಲ್ಲಿ ಇಂಥದ್ದನ್ನು ನೋಡಿದ್ನ ಅಂತಂತ. ಅದರೊಳಗೂ ಕೂಡ ಸಾಯ್ತೀನೇನೋ, ನನ್ನ ಕಣ್ಣಲ್ಲೂ ನನ್ನ ಮೊಮ್ಮಗಳು ಮದುವೆ ನೋಡೋಗ್ಬೇಕು ಅಂತ ಬಹಳ ಜನಕ್ಕೆ ಆಸಕ್ತಿ. ಎಲ್ಲರಿಗೂ ಕಣ್ಣು ಬಹಳ ಮುಖ್ಯ. ಅಂತ ಕಣ್ಣನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಮತ್ತು ಪರೀಕ್ಷೆ ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಕೂಡ. ಕೆಲವೊಂದು ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಮಾಡ್ಕೊಳಕ್ಕಾಗದೇ ಇದ್ದಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಂಥವರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತನ್ನ ತಂದೆ ಹೆಸರಲ್ಲಿ ಇದನ್ನು ಮಾಡಿರುವಂಥದ್ದು ಬಹಳ ಶ್ಲಾಘನೀಯ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಯಾವ ಥರ ತಾಯಿಗೆ ತಕ್ಕ ಮಗನಾಗಿ ಫಿಲ್ಮ್ ಮಾಡಿ ತೋರಿಸಿದ್ರು ಅದನ್ನು ನಡೆದು ತೋರಿಸಿರೋದು ಶಿವರಾಜ್. ತಾಯಿಗೆ ತಕ್ಕ ಮಗನಾಗಿ ಇಂಥ ಒಂದು ಕಾರ್ಪೊರೇಟರ್ನ ನೀವು ಪಡೆದಿರುವಾಗ ನೋಡಿ, ಇಷ್ಟು ದಿವಸ ಹಾಲು ಕರೆದಿದ್ದೀರಿ, ಮೊಸರು ಮಾಡಿದ್ದೀರಿ, ಆಮೇಲೆ 1 ವರ್ಷ ಬೆಣ್ಣೆ ಮಾಡಿದಿರಿ, ಈಗ ತುಪ್ಪಕ್ಕೆ ಕಾಯ್ತಾ ಇದೆ. ಇನ್ನೊಂದು 3 ತಿಂಗಳಲ್ಲಿ ತುಪ್ಪ ಮಾಡಿ ಆ ತುಪ್ಪದ ಒಪ್ಪವನ್ನು ನೋಡ್ತಕ್ಕಂಥ ವಾರ್ಡ್ ಇದಾಗಬೇಕು. ಏನಂತಂದ್ರೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಮನಸ್ಸಿನಲ್ಲೂ ಇರೋದನ್ನ ನಾನು ಓಪನ್ ಆಗಿರ್ತೀನಿ. ಶಿವರಾಜ್ ಹೇಳ್ಕೊಳ್ಳ, ಈ ವರ್ಷ ಗೆದ್ದು ಬಂದ್ರೆ ಈ ಭಾಗದಲ್ಲಿ ನಮಗೊಂದು 5 ಜನ ಈಗ ಮೇಯರ್, ಈ ಭಾಗದ ಮೇಯರು ಶಿವರಾಜ್ ಆಗ್ತಾರೆ.
ಶಿವರಾಜ್ ಆದರೆ ನಿಮ್ಗೆ ಇನ್ನೂ ಡಬಲ್ ಬೆನಿಫಿಟ್ಗಳನ್ನು ಮಾಡಲಿಕ್ಕೆ ಸಾಧ್ಯತೆ. ನಿಜಕ್ಕೂ ನಮ್ಮ ಶಿವರಾಜ್ ಅವರ ನೇತೃತ್ವದಲ್ಲಿ ಮಹಾದೇವಪ್ಪ ಪ್ರತಿಷ್ಠಾನದಿಂದ ವರ್ಷಕ್ಕೆ 2 ಸಾರಿ ಈ ಥರ ಕಣ್ಣಿನ ಪರೀಕ್ಷೆ ನಡೆಸ್ತಾರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಈ ಭಾಗದ ಜನರಿಗೆ ತುಂಬ ಉಪಯೋಗ. ಯಾಕಂದರೆ ಹೆಂಗಸರು ಮತ್ತು ಗಂಡಸರು ಎಲ್ಲರೂ ಅಷ್ಟೇ, ವಯಸ್ಸಾದವರು ಮತ್ತು ಯಾರಿಗೆ ಕಣ್ಣಿನ ದೃಷ್ಟಿ ಯಾರಿಗೇನು ಕಡಿಮೆ ಇರುತ್ತೆ ನೋಡಿ ಅಂಥವ್ರಿಗೆ ನಮ್ಮ ಶಿವರಾಜ್ ಅವರು ವರ್ಷಕ್ಕೆ 2 ಸಾರಿ ಮಾಡ್ತಾರೆ. ತುಂಬ ಒಳ್ಳೆಯ ಕೆಲಸ. ಹಾಗಾಗಿ ನಾವೂ ಸಹ ಒಂದು ವಾರದಿಂದ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಸಹ ಪ್ರಚಾರ ಮಾಡಿ ಈ ಥರ ಒಂದು ಕಣ್ಣಿನ ತಪಾಸಣೆ ಇದೆ ಬನ್ನಿ ಅಂತ ನಾವು ಸಹ ಪ್ರಚಾರ ಮಾಡ್ತಾಯಿದ್ವಿ. ಹಾಗಾಗಿ ಇವತ್ತು ತುಂಬ ಜನ ಬಂದಿದ್ದಾರೆ. ನಿಜಕ್ಕೂ ಹತ್ತತ್ರ ಒಂದು 300-400 ಜನಕ್ಕೆ ಮೇಲೆ ಸೇರಿದ್ದಾರೆ. ಇವತ್ತು ಒಂದು 500 ಜನದವರೆಗೂ ಆಗ್ಬೋದು ಸಾಯಂಕಾಲದವರೆಗೂ ಅಂದ್ಕೊತೀನಿ. ಸೊ ಹಂಗಾಗಿ ಒಳ್ಳೆಯದು ಸಕ್ಸಸ್ ಆಗಿದೆ. ಇದೇ ತರಹ ವರ್ಷಕ್ಕೆ 2 ಸಾರಿ ಶಿವರಾಜ್ ಅವರು ಈ ಥರ ಒಂದು ಕಣ್ಣಿನ ತಪಾಸಣೆ ಮಾಡ್ತಾಯಿರ್ತಾರೆ. ಎಲ್ಲರೂ ಈ ಒಂದು ಸದುಪಯೋಗ ಪಡೆದುಕೊಳ್ಳಿ. ಹಾಗೆ ಶಿವರಾಜ್ ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಒಂದು ದೇವರು ಆಯುಸ್ ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ.